ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಈ ದಿನ ಪ್ರಾರ್ಥಿಸಲು ಒಂದು ಸದಾವಕಾಶವನ್ನು ಕೊಟ್ಟಿದ್ದಕ್ಕಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವರು ಪ್ರತಿದಿನವೂ ನಮ್ಮನ್ನು ಜಲರಾಶಿಯ ಮಧ್ಯದಲ್ಲಿ ನಮ್ಮನ್ನು ನಡೆಸುವವರಾಗಿದ್ದಾರೆ. ನಮ್ಮ ಕಷ್ಟಗಳು ಸಂಕಷ್ಟಗಳು ಏನೇ ಇರಲಿ ನಾನಿದ್ದೇನೆ ಎಂಬುದಾಗಿ ದೇವರು ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸುವವರಾಗಿದ್ದಾರೆ. ವಾಕ್ಯವನ್ನು ಓದುವಾಗ ನಮ್ಮ ಜೀವಿತದಲ್ಲಿ ಅನೇಕ ಬಾರಿ ಬದಲಾವಣೆಗಳು ಬಂದಿದೆ, ಬದಲಾವಣೆ ಆಗಿದೆ ಎಂಬುದಾಗಿ ನಾವು ನಂಬಿ ಮುಂದೆ ನಡೆಯೋಣ. ಈ ದಿನ ನಾನು ಆಯ್ದುಕೊಂಡಂಥ ವಚನ ಭಾಗ ಯೆಶಾಯನು ಬರೆದ ಪುಸ್ತಕದಿಂದ 43ನೇ ಅಧ್ಯಾಯ 2ನೇ ವಚನವಾಗಿದೆ. ಆ ವಾಕ್ಯವು ಈ ರೀತಿಯಾಗಿ ನಮಗೆ ಬೋಧಿಸುತ್ತದೆ. ನಾನೇ ಇರುವೆ ನಿನ್ನ ಸಂಗಡ, ನೀ ಜಲರಾಶಿಯನ್ನು ದಾಟುವಾಗ ಮುಳುಗಿಸದು ನದಿ, ನೀ ಅದನ್ನು ಹಾದು ಹೋಗುವ ಸುಡುದು ಬೆಂಕಿ ದಹಿಸದು ಜ್ವಾಲೆ ಅದರ ಮಧ್ಯೆ ನೀ ನಡೆಯುವಾಗ ಎಂಬುದಾಗಿ. ಜೀವನದಲ್ಲಿ ಕೆಲವೊಮ್ಮೆ ಜಲರಾಶಿಗಳು, ಕಷ್ಟಗಳು, ನದಿಯಂಥ ಸಮಸ್ಯೆಗಳು, ಬೆಂಕಿಯಂಥ ಪರೀಕ್ಷೆಗಳು ಎದುರಾದಾಗಲೂ ಕೂಡ ಏನೇ ಆದರೂ ದೇವರು ನಮ್ಮನ್ನು ಹೇಳುತ್ತಿದ್ದಾರೆ ನಮಗೆ, ನೀನು ಒಬ್ಬೊಂಟಿಗನಲ್ಲ, ನಾನು ನಿನ್ನ ಸಂಗಡ ಇದ್ದೇನೆ ಎಂದು ದೇವರು ನಮಗೆ ಈ ವಾಕ್ಯದ ಮುಖಾಂತರ ತಿಳಿಸಿದ್ದಾರೆ. ದೇವರು ಕಷ್ಟಗಳು ಬರದಂತೆ ಮಾತ್ರ ಮಾಡುವುದಿಲ್ಲ, ಕಷ್ಟಗಳ ಮಧ್ಯದಲ್ಲೂ ನಮ್ಮನ್ನು ಕಾಪಾಡಿ ಸುರಕ್ಷಿತವಾಗಿ ದಾಟಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ನಮಗೆ ಬಲಪಡಿಸುತ್ತದೆ. ಆದ್ದರಿಂದ ಭಯಪಡಬೇಡಿ. ಪರಿಸ್ಥಿತಿ ಎಷ್ಟೇ ಕಠಿಣವಾಗಿರಬಹುದು, ದೇವರ ಸಾನ್ನಿಧ್ಯ ನಮ್ಮ ಬಲವಾಗಿದೆ ಎಂಬಂಥ ಒಂದು ಆಶೀರ್ವಾದ ಈ ವಾಕ್ಯದಲ್ಲಿದೆ. ಇಂದಿನ ಸಂದೇಶವನ್ನು ನಾವು ತಿಳಿದುಕೊಳ್ಳಬೇಕಾದಾಗ ನಮಗೆ ಇದು ದೃಢವಾಗಿ ನಾವು ನಿಲ್ಲುವಂಥದ್ದು. ನನ್ನ ಮುಂದೆ ನೀರಿರಲಿ ಬೆಂಕಿ ಇರಲಿ, ನನ್ನ ದೇವರು ನನ್ನ ಸಂಗಡ ಇದ್ದಾನೆ, ನಮ್ಮ ಸಂಗಡ ದೇವರಿದ್ದಾರೆ. ಆದ್ದರಿಂದ ನಾವು ಭಯಪಡುವುದಿಲ್ಲ ಎಂಬುದಾಗಿ ಧೈರ್ಯವಾಗಿ ಮಾತಾಡಿಕೊಂಡು ಪ್ರಾರ್ಥಿಸಿಕೊಂಡು ನಡೆಯೋಣ. ಆಮೆನ್.